ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಮುಂಬರುವ ಜೂನ್ 13, 14 ಮತ್ತು 15 ದಿನಾಂಕಗಳು ನಿಮ್ಮ ಜೀವನದಲ್ಲಿ ವಿಶೇಷ ಬದಲಾವಣೆಗಳನ್ನು ತರುತ್ತೆ. ಈ 3 ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೊಸ ದಿಕ್ಕಿನಲ್ಲಿ ಸಾಗುವ ಸೂಚನೆಗಳು ಕಂಡು ಬರ್ತಾ ಇವೆ. ಬಹಳ ದಿನಗಳಿಂದ ನೀವು ಎದುರಿಸುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ. ಕೆಲವು ಅನಿಶ್ಚಿತ ಶುಭ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈ ವಿಡಿಯೋ ಮೇಲೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನ ಪ್ರಭಾವದಿಂದ ನೀವು ಸೌಂದರ್ಯ, ಪ್ರೀತಿ, ಸಮತೋಲನ ಮತ್ತು ಶಾಂತಿಯನ್ನು ಇಷ್ಟಪಡುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳು, ನಿರಾಸೆಗಳು ಮತ್ತು ಹಣಕಾಸಿನ ಒತ್ತಡಗಳು ಎದುರಾಗಿರಬಹುದು. ಈಗ ಪರಿಸ್ಥಿತಿಗಳು ಬದಲಾಗ್ತಾ ಇವೆ. ನಿಮ್ಮ ಅದೃಷ್ಟ ನಿಧಾನವಾಗಿ ನಿಮ್ಮ ಪರ ಆಗ್ತಾ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಕಾಣಿಸ್ತಾ ಇವೆ. ನಿಮ್ಮ ಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗುವ ಸಮಯ ಬಂದಿದೆ. ಕಚೇರಿಯಲ್ಲಿ ನಿಮ್ಮ ಬಗ್ಗೆ ಇದ್ದ ತಪ್ಪು ಅಭಿಪ್ರಾಯಗಳು ದೂರವಾಗಬಹುದು. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಹುಡುಕ್ತಾ ಇರೋರಿಗೆ ಸಂತೋಷದ ಸುದ್ದಿ ಅನ್ನೋದು ಕೇಳಿ ಬರಬಹುದು. ವ್ಯಾಪಾರಸ್ಥರಿಗೆ ಈ 3 ದಿನಗಳ ಬಹಳ ಲಾಭದಾಯಕವಾಗಿರ್ಬೋದು. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಉತ್ತಮ ಹಣಕಾಸಿನ ಅವಕಾಶಗಳು ದೊರೆಯಬಹುದು. ಬಹಳ ದಿನಗಳಿಂದ ನಿಂತಿದ್ದ ವ್ಯಾವಹಾರಿಕ ಯೋಜನೆಗಳ ಮತ್ತೆ ಆರಂಭವಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಹಣಕಾಸಿನ ವಿಷಯದಲ್ಲಿ ಲಕ್ಷ್ಮೀ ಕೃಪೆ ದೊರೆಯುವ ಸೂಚನೆಗಳಿವೆ. ಬಹಳ ದಿನಗಳಿಂದ ಸಿಗಬೇಕಾಗಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹಳೆಯ ಸಾಲಗಳು ತೀರಿಸುವ ಅವಕಾಶ ಸಿಗಬಹುದು. ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಟರೆ ಹೆಚ್ಚಿನ ಲಾಭವನ್ನು ಕಾಣಬಹುದು. ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಮನೆಯಲ್ಲಿರುವ ಕಲಹಗಳು ಕಡಿಮೆಯಾಗಬಹುದು. ಬಂಧು ಬಳಗದವರಿಂದ ಒಳ್ಳೆಯ ಸುದ್ದಿ ಬರಬಹುದು. ಕೆಲವು ಶುಭ ಸಮಾರಂಭಗಳು ನಡೆಯುವ ಯೋಗ ಇದೆ. ಮದುವೆ ಯೋಚನೆ ಮಾಡ್ತಿರೋರಿಗೆ ಉತ್ತಮ ಸಂಬಂಧ ಸಿಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರ ಮೂಲಕ ಒಂದು ವಿಶೇಷ ಅವಕಾಶ ನಿಮ್ಮ ಮುಂದೆ ಬರಬಹುದು. ನೀವು ನಿರೀಕ್ಷಿಸದ ಒಬ್ಬ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಸಹಾಯಕರಾಗಬಹುದು. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಗಮನದಿಂದ ಪರಿಶೀಲನೆ ಮಾಡಿ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಆಗಿದೆ. ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರೋರಿಗೆ ಶುಭ ಸೂಚನೆಗಳು ಕಂಡುಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತೆ. ಇನ್ನು ಪ್ರಯಾಣದ ಯೋಗ ಕೂಡ ಕಾಣಿಸ್ತಾ ಇದೆ. ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಕಾರಣದಿಂದ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಈ ಪ್ರಯಾಣಗಳು ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡಬಹುದು. ಕೆಲವು ಮಹತ್ವದ ನಿರ್ಧಾರಗಳು ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಗೃಹ ಯೋಗವು ಕೂಡ ಬಲವಾಗಿದೆ. ಮನೆ ಖರೀದಿ, ಜಮೀನು ವ್ಯವಹಾರ ಅಥವಾ ವಾಹನ ಖರೀದಿಗೆ ಅನುಕೂಲಕರ ಸಮಯವಾಗಿರುತ್ತೆ. ಕೆಲವು ಜನರಿಗೆ ಗೃಹ ಪ್ರವೇಶದ ಶುಭ ಸಂದರ್ಭ ಎದುರಾಗಬಹುದು. ಕುಟುಂಬದ ಬಹಳ ದಿನಗಳ ಕನಸುಗಳು ನನಸಾಗುವ ಲಕ್ಷಣಗಳಿವೆ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳಿರುತ್ತೆ. ಆದರೆ ಅತಿಯಾದ ಚಿಂತೆ ಮತ್ತು ಒತ್ತಡದಿಂದ ದೂರ ಇರಿ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಧ್ಯಾನ ಮತ್ತು ಪ್ರಾರ್ಥನೆಗೆ ಮೀಸಲಿಡಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೂನ್ 13, 14 ಮತ್ತು 15ರಂದು ನಿಮ್ಮ ಅದೃಷ್ಟ ವಿಶೇಷವಾಗಿ ಬಲವಾಗ್ತಾ ಇದೆ. ನೀವು ಕೈಗೊಳ್ಳುವ ಕೆಲಸಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ದೇವರ ಕೃಪೆಯಿಂದ ಹಲವು ಅಡಚಣೆಗಳು ದೂರವಾಗಿ ಹೊಸ ಅವಕಾಶಗಳನ್ನು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಬಹುದು. ಪರಿಹಾರಕ್ಕಾಗಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಗೆ ಬಿಳಿ ಹೂಗಳನ್ನು ಅರ್ಪಣೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡ್ತೀರಾ. ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.